ಹಾಸನ ಜಿಲ್ಲೆಯಲ್ಲಿ ಇಂದು ನಡೆದಿದ್ದ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೇಯಸ್ ಪಾಟೀಲ್ ರವರು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣರವರನ್ನು 43,738 ಅಂತರದಿಂದ 25 ವರ್ಷಗಳ ಬಳಿಕ ಸೋಲಿಸಿದ್ದಾರೆ. ಶ್ರೇಯಸ್ ಪಾಟೀಲ್ ರವರ ತಾಯಿಯವರು ಜಿಲ್ಲೆಯ ಮತದಾರ ಬಂಧುಗಳನ್ನು ಸೆರೆಗೊಳಿಸಬೇಡಿದ ಪ್ರತಿಫಲವಾಗಿ ಜಿಲ್ಲೆಯ ಮತದಾರ ಬಂಧುಗಳು ಅವರ ಮಗನನ್ನು ಗೆಲ್ಲಿಸಿದ್ದಾರೆ. ಇದಕ್ಕೆ ಶ್ರೇಯಸ್ ಪಾಟೀಲ್ ಮತ್ತು ಅವರ ತಾಯಿಯವರು ಹಾಸನ ಜಿಲ್ಲಾ ಮತದಾರರ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯ ನಾಯಕರುಗಳಿಗೆ, ಜಿಲ್ಲಾ ನಾಯಕರುಗಳಿಗೆ, ಹಾಗೆ ಮತದಾರ ಬಂಧುಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರು, ದೇವರುಗಳಿಗೆ ನನ್ನ ನಮಸ್ಕಾರಗಳು. ನಾನು ಚುನಾವಣೆಗೆ ನಿಂತ್ಕೊಂಡಿದ್ದೀನಿ. 2008ರಿಂದ ಇಲ್ಲಿವರೆಗೆ ನಾವು ಸಕ್ರಿಯವಾಗಿ ಕಾಂಗ್ರೆಸ್ ನಲ್ಲಿ ಇದ್ದೀವಿ. ಅವರಿಗೆ ನೋಡಿದ್ರೆ ಪಂಚಾಯಿತಿಯಿಂದ ಹಿಡಿದು ಪ್ರಧಾನಿವರೆಗೂ ನೀವು ಅಧಿಕಾರ ಕೊಟ್ಟಿದ್ದೀರಾ. ನಾವು ಅವ್ರ ಮುಂದೆ 3 ಸಲ ಮಂಡಿ ಊರಿ ನಿಂತಿದ್ದೀವಿ. ದಯವಿಟ್ಟು ಮತ್ತೆ ಮತ್ತೆ ಅದೇ ತರ ನಮ್ಗೆ ಅನ್ಯಾಯ ಮಾಡಬೇಡಿ. ನಾವು ನಿಮ್ಮನ್ನೇ ನಂಬಿದ್ದೀವಿ. ನಮ್ಗಿರೋದು ನಾನು, ನನ್ನ ಮಕ್ಕಳು ಇಬ್ಬರೇ ನಮ್ಗೆ ಇರೋದು. ನಾವು ಇವತ್ತೇನಾದ್ರು ಎಲ್ಲರಿಗಿಂತ ಹೆಚ್ಚಾಗಿ ಕೇಳ್ಕೊತಾ ಇದ್ದೀವಿ. ಹಾಗೂ ಶ್ರೇಯಸ್ ಪಾಟೀಲ್ ರವರಿಗೆ ಹಾಸನ ಜಿಲ್ಲೆ ಕಾಂಗ್ರೆಸ್ ಮುಖಂಡರು, ಮಾಜಿ ಸಂಸದ್ ಗೋಪಾಲಸ್ವಾಮಿರವರು, ಜಂಬೂರ ಹಾಗೂ ಹಾಸನ ಜಿಲ್ಲೆಯ ಸುತ್ತಮುತ್ತಲಿನ ಕಾರ್ಯಕರ್ತರು ಶುಭ ಕೋರಿದ್ದಾರೆ. ವರದಿಗಾರರು ಶಂಕರೇಗೌಡ, ಚನ್ನರಾಯಪಟ್ಟಣ.